2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ 18ರಲ್ಲಿ ಆಶೀರ್ವಾದ ಮಾಡಿದ್ರಿ. 7ಕ್ಕೆ 7 ಶಾಸಕರನ್ನ 7+8 ನಮ್ಮ KR ನಗರನು ಸೇರಿದಂತೆ 8 ಜನ ಶಾಸಕರನ್ನ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಈ ಜಿಲ್ಲೆನಲ್ಲಿ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಎಲ್ಲಾ ಸಮುದಾಯಗಳಿಗೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬಿಸ್ತಕ್ಕಂಥ ನಾಯಕರು ಅಂತಕ್ಕಂಥ ನೀವು ನಂಬಿ ಆಶೀರ್ವಾದ ಮಾಡಿದ್ರಿ. 19ರಲ್ಲಿ ಏನು ನಮ್ಮ ಶಾಸಕ ಮಿತ್ರರು ಇಲ್ಲೇ ಇದ್ದಾರೆ, ನಮ್ಮ ಅಣ್ಣ ಅವರೆಲ್ಲ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಕುಮಾರಣ್ಣನ ಮಗ ಯುವಕ ಇದ್ದಾನೆ, ಕುಮಾರಣ್ಣ ಏನು 8,500 ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ರು, ನೆನ್ಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಟೀಕೆಗಳು ಮಾಡಿದ್ರು ಅವತ್ತು. ಬರೀ ರಾಜ್ಯದ ಬಡ್ಜೆಟ್ ಬರೀ ರಾಮನಗರಕ್ಕೆ, ಮಂಡ್ಯಕ್ಕೆ, ಹಾಸನಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಏನು ಟೀಕೆಗಳು ಮಾಡಿದ್ರು. ಅದನ್ನ ನಾನು ಮಾತು ಹೇಳ್ತೇನೆ, ಎಲ್ಲಾ ಶಾಸಕರಲ್ಲಿ ಒಂದು ಅಭಿಪ್ರಾಯ ಇತ್ತು. ನಿಖಿಲ್ ಒಬ್ಬ ಯುವಕ ಇದ್ದಾನೆ, ಈ ಯುವಕನಿಗೆ ಒಂದು ಅವಕಾಶ ಮಾಡಿ ನಾವೇನಾದ್ರೂ ಸಂಸತ್ಗೆ ಕಳಿಸಿದಂತ ಸಂದರ್ಭದಲ್ಲಿ ಆ 8,300,000 ಕೋಟಿ ಅನುದಾನ ಪ್ರತಿ ಹಳ್ಳಿಯ ಅಭಿವೃದ್ಧಿಗೆ ಇವನ್ ಜೊತೆಗೆ ಹಾಕೊಂಡು ನಾವು ಕೆಲಸ ಮಾಡಿಸಬಹುದು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವತ್ತು ನನ್ನ ಮನಸ್ಸು ಬರದೇ ಮಾಡಿದೆ. ಒಂದು ನೆನೆಸ್ಲಿಕ್ಕೆ ಬಯಸ್ತೇನೆ ಅಣ್ಣ, ದಯಮಾಡಿ ನಾನು ತುಂಬಾ ಕಿರಿಯ ಇದ್ದೀನಿ ನಿಮ್ ಮುಂದೆ, ಒಂದು ನಿಮ್ಗೆ ನೆನೆಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ, ಮಾಧ್ಯಮ ಸಾಕ್ಷಿ. ಇವತ್ತೇನು ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆ. ಯಾವ ರೆಕಾರ್ಡ್ ಬೇಕಾದ್ರೆ 25 ವರ್ಷದಿಂದ ರೆಕಾರ್ಡು ಸಿಗ್ತಾರೆ ತೆಗೆದು ನೋಡಿದ್ರೆ. ಒಂದೇ ಒಂದಿನ ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಒಂದೇ ಮನವಿ ಮಾಡಿದ್. ನನಗೆ ರಾಜಕೀಯದ ಅನುಭವ ಕಮ್ಮಿ ಇತ್ತು, ಆದ್ರೆ ಮನಸ್ಸಿತ್ತು. ಜನಗಳ ಪರವಾಗಿ, ಸಾರ್ವಜನಿಕರ ಪರವಾಗಿ, ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಯುವಕ ನಿಮ್ ಜೊತೆ ನಿಲ್ಬೇಕು, ನಿಮ್ ಕಷ್ಟ ಸುಖದಲ್ಲಿ ಅಂತಕ್ಕಂಥ ಮನಸ್ಸಿಟ್ಕೊಂಡ್ ಬಂದಿದ್ದೆ. ಆದ್ರೆ ರಾಜಕೀಯದ ಷಡ್ಯಂತ್ರದಿಂದ ಇದೇ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ್ರು ಮೊನ್ನೆ, ಅದನ್ನ ಇವತ್ತು ಚರ್ಚೆ ಮಾಡಲ್ಲ. ಯಾಕೆಂದ್ರೆ ನಾವೆಲ್ಲ ಒಂದೇ ಆಗಿದೀವಿ, ಮೈತ್ರಿಕೂಟ. ಇವತ್ತು ಚರ್ಚೆ ಮಾಡಬಾರ್ದು. ಅದು ಬಹಳ ಜನ ಇವತ್ತು ಹೇಳ್ತಾರೆ ಪಕ್ಷಾತೀತವಾಗಿ, ಏನ್ರಿ ಕುಮಾರಣ್ಣನ ಮಗ 2 ಬಾರಿ ಚುನಾವಣೆ ಸೋತ್ಬಿಟ್ಟಿದಾನಲ್ಲ, ಅವ್ನ ರಾಜಕೀಯ ಭವಿಷ್ಯ ಏನು ಅಂತಕ್ಕಂಥದ್ದು. ನಮ್ ತಂದೆಯವರು ಎಂದೂ ಕೂಡ ಅವನ ಮಗನ ರಾಜಕೀಯದ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದ್ರೆ, ನಾನು ರಾಮನಗರದಲ್ಲಿ ನಿಂತ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವ್ರು ಏನು ಪಂಚರತ್ನ ಕಾರ್ಯಕ್ರಮ ಮಾಡಿದ್ರು, 5 ಪಂಚರತ್ನ ಕಾರ್ಯಕ್ರಮಗಳು, ಅವ್ರ ಅನುಭವದ ಕಾರ್ಯಕ್ರಮಗಳು ರೂಪಿಸೋದಣ್ಣ. ಒಂದು ದಿನ ನಾನು ಅರ್ಧ ದಿನ ಪುಣ್ಯಾತ್ಮನ್ ಕರೀಲಿಲ್ಲ, ನನ್ನ ಪರವಾಗಿ ಬನ್ನಿ ಚುನಾವಣೆ ಮಾಡಿ ಪ್ರಚಾರ ಮಾಡಿ ಅಂತ. ಅವರು ರಾಜ್ಯ ಕಟ್ಟಬೇಕು, ಈ ರಾಜ್ಯದ ರೈತರಿಗೆ 7.5 ಕೋಟಿ ಕನ್ನಡಿಗರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ನಾನು ಕೂಡ ಬಯಸ್ತಕ್ಕಂಥ ವ್ಯಕ್ತಿ. ನನ್ನ ರಾಜಕಾರಣ ಆಗ್ಲಿ, ನನ್ನ ರಾಜಕಾರಣದ ಬದುಕಾಗ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ನಾನ್ ಯಾವ ರೀತಿ ಜನಗಳ ಜೊತೆ ನನ್ನ ನಡವಳಿಕೆಗಳು ಇಟ್ಕೋತೀನಿ, ಯಾವ ರೀತಿ ನನ್ನ ಸಂಬಂಧಗಳನ್ನ ಇಟ್ಕೋತೀನಿ, ಅದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ. ಆ ವಿಧಿ, ಆ ದೇವರು ಭಗವಂತ ತೀರ್ಮಾನ ಮಾಡ್ತಾರೆ ಯಾವಾಗ ಏನ್ ಕೊಡ್ಬೇಕು ಅಂತಕ್ಕಂಥದನ್ನ. ಒಬ್ಬ ಯುವಕನ ನಂಬಿದ್ದೇನೆ. ದಯಮಾಡಿ ಒಂದು ಸೂಕ್ಷ್ಮವಾಗಿ ಇವತ್ತೇನು ಅಂದಾರಿ ಸಾಹೇಬ್ರು ಹೇಳಿದ್ದಾರೆ, ಇವತ್ತು ಕುಮಾರಣ್ಣ ಅವರು ಕೇವಲ ಸಂಸದರಾಗಿ ಇರ್ತಕ್ಕಂಥದ್ದಲ್ಲ, ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣ ಅವರ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆಗೆ ಅವರು ಕುಮಾರಣ್ಣನ್ಗೆ ಒಂದು ಶಕ್ತಿಯನ್ನ ತುಂಬಿಸ್ತಾರೆ ಅಂತಕ್ಕಂಥದ್ದು ಒಬ್ಬ ಕನ್ನಡಿಗನಾಗಿ ಇವತ್ತು ನಾನು ಕೂಡ ಆಸೆಯನ್ನ ಇಟ್ಕೊಂಡಿದ್ದೇನೆ. ನಿಮ್ ಜೊತೆಯಲ್ಲಿ ಸದಾಕಾಲ ನಾವೆಲ್ಲರೂ ಇರ್ತೇವಣ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಆರೈಕೆ ದಯಮಾಡಿ ಮಾನ್ಯ ಕುಮಾರಣ್ಣ ಅವರ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.